ನಮಸ್ತೆ ಸ್ಟೂಡೆಂಟ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಚೇತನ್ BS ಫಿಸಿಕಲ್ ಎಜುಕೇಷನ್ ಟೀಚರ್. ನಾನಿವತ್ತು ನಿಮಗೆ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ. ಯೋಗ ದಿನವು ಪ್ರತಿ ವರ್ಷ ಜೂನ್ 21ನೇ ತಾರೀಕು ನೀವೆಲ್ಲ ಸ್ಕೂಲಿನಲ್ಲಿ ಆಚರಿಸುತ್ತಿದ್ದೆವು ಹಾಗೂ ದೇಶದಲ್ಲಿ ಪ್ರಪಂಚದಾದ್ಯಂತ ಈ ಯೋಗ ದಿನವನ್ನು 6ನೇ ಯೋಗ ದಿನಾಚರಣೆಯಾಗಿ ನಾವು ಆಚರಿಸುತ್ತಿದ್ದೇವೆ. ಆದರೆ ಕೋವಿಡ್-19 ಎಂಬ ಮಹಾಮಾರಿಯಿಂದ ಸುರಕ್ಷತೆಯಿಂದ ನಾವು ಮನೆಯಲ್ಲೇ ಈ ವರ್ಷ ಯೋಗವನ್ನು ಆಚರಿಸಿಕೊಳ್ಳೋಣ. ನಮ್ಮ ಯೋಗ ನಮ್ಮ ಲೈಫ್ ಎಂಬ ಥೀಮಿನಡಿಯಲ್ಲಿ ಯೋಗಾಚರಣೆಯನ್ನು ಆಚರಿಸಿಕೊಳ್ಳೋಣ. ಅದರಿಂದ ಯೋಗ ಮಾಡುವ ಮುಖೇನ ಈ ಯೋಗಾಚರಣೆಯನ್ನು ನಾವು ಆಚರಿಸೋಣ. ಬನ್ನಿ, ನೀವೆಲ್ಲ ಯೋಗವನ್ನು ಆಚರಿಸೋಣ. ಮೊದಲಿಗೆ ವಾರ್ಮಿಂಗ್ ಎಕ್ಸಸೈಜನ್ನು ಮಾಡೋಣ. ನಾವು ಯಾವುದೇ ಆಸನವನ್ನು ಮಾಡುವುದಕ್ಕಿಂತ ಮೊದಲು ವಾರ್ಮಿಂಗ್ ಎಕ್ಸಸೈಜ್ ಮಾಡುವುದು ಉತ್ತಮ. ಹಾಗಾಗಿ ನಾವು ಮೊದಲಿಗೆ ನೆಕ್ ರೊಟೇಷನ್, ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್. ಹ್ಯಾಂಡ್ಸ್ ರೊಟೇಷನ್, ಫಾರ್ವರ್ಡ್, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ರಿಸ್ಟ್ ರೊಟೇಷನ್, clockwise, anti-clockwise. Shoulder rotation, clockwise, ಹಿಂದೆ, anti-clockwise, ಹಿಂಬದಿ. Trunk rotation, ಬಲದಿಂದ ಎಡಕ್ಕೆ, clockwise, anti-clockwise. ನಂತರ knee rotation, clockwise, anti-clockwise. Ankle rotation, right leg, clockwise, anti-clockwise. Left leg, clockwise, anti-clockwise. ನಂತರ ನಾವು ಯೋಗ ಮ್ಯಾಟಿನಲ್ಲಿ ನಿಂತು ಮೊದಲಿಗೆ ಯೋಗ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಡೀಪ್ ಇನ್ಹೇಲ್. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಂ ಪತಾಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಯೋಗ ಶ್ಲೋಕದೊಂದಿಗೆ ನಾವು ಇವತ್ತು ಸೂರ್ಯ ನಮಸ್ಕಾರವನ್ನು ಮೊದಲಿಗೆ ಪ್ರಾರಂಭಿಸೋಣ. ತಾಡಾಸನ ಸ್ಥಿತಿಯಲ್ಲಿ ನಿಂತುಕೊಳ್ಳಿ. ಸೂರ್ಯ ನಮಸ್ಕಾರಾಸನ ಸ್ಥಿತಿಗೆ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಸೂರ್ಯ ನಮಸ್ಕಾರ ಶ್ಲೋಕದೊಂದಿಗೆ ಸೂರ್ಯ ನಮಸ್ಕಾರವನ್ನು ಪ್ರಾರಂಭಿಸೋಣ. ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಓಂ ಹಿರಣ್ಮಯೇನ ಪಾತ್ರೇನ ಸತ್ಯತಾಹಿತಾಹಿತಂ ಮುಖಂ ತತ್ಪುಷಾನಂ ಅಪಾರುಣಂ ಸತ್ಯಧರ್ಮಾಯ ದುಷ್ಟಾಯೇ. ಓಂ ಶಾಂತಿ ಶಾಂತಿ ಶಾಂತಿ. ಈ ಸೂರ್ಯ ನಮಸ್ಕಾರ ಶ್ಲೋಕದೊಂದಿಗೆ ಮೊದಲಿಗೆ ಊರ್ಧ್ವ ನಮಸ್ಕಾರ. ಇನ್ಹೇಲ್, ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಊರ್ಧ್ವ ನಮಸ್ಕಾರಾಸನ. ಎಕ್ಸೇಲ್, ಪಾದಾಸ್ತಂಗಾಸನ. ಇನ್ಹೇಲ್, ಏಕಪಾದ ಸಂಚಲನಾಸನ. ಎಕ್ಸೇಲ್, ದ್ವಿಪಾದ ಸಂಚಲನಾಸನ. ಇನ್ಹೇಲ್, ಶಶಾಂಕಾಸನ. ಎಕ್ಸೇಲ್, ಸರ್ವತೋಮುಖಾಸನ. ಇನ್ಹೇಲ್, ಭುಜಂಗಾಸನ. ಎಕ್ಸೇಲ್, ಪರ್ವತೋತ್ತಾಸನ. ಇನ್ಹೇಲ್, ಏಕಪಾದ ಸಂಚಲನಾಸನ. ಎಕ್ಸೇಲ್, ಪಾದಾಸ್ತಂಗಾಸನ. ಇನ್ಹೇಲ್, ಊರ್ಧ್ವ ನಮಸ್ಕಾರ ಸ್ಥಿತಿ. ಇದೇ ರೀತಿ ನೀವು 5 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ. ನಂತರ ಸ್ಟ್ಯಾಂಡಿಂಗ್ ಆಸನಾಸ್, ಅರ್ಧಕಟ್ಟಿ ಚಕ್ರಾಸನ. ತಾಡಾಸನದಲ್ಲಿ ನಿಂತುಕೊಳ್ಳಿ.
ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗೈಯನ್ನು ಭುಜದ ಸಮಾನಾಂತರವಾಗಿ ತಂದು ಉಸಿರನ್ನು ಬಿಡುತ್ತಾ ನಿಮ್ಮ ಬಲಗೈಯನ್ನು ನೇರವಾಗಿ ನಿಮ್ಮ ತಲೆಗೆ ತಾಕುವಂತೆ, ನಿಮ್ಮ ಶೋಲ್ಡರ್ ನಿಮ್ಮ ಕಿವಿಗೆ ತಾಕುವಂತೆ ನೇರವಾಗಿ ಮಾಡಿ ಎಕ್ಸೈಲ್. ಉಸಿರನ್ನು ಬಿಡುತ್ತಾ ನಿಮ್ಮ ಎಡಬದಿಗೆ ನಿಮ್ಮ ಬಾಡಿ ಮತ್ತು ನಿಮ್ಮ ಕೈಯನ್ನು ಬೆಂಡ್ ಮಾಡಿ ನಿಮ್ಮ ದೃಷ್ಟಿ ಬಲಗೈಯನ್ನು ನೋಡುತ್ತಿರಲಿ. ನಂತರ ಇನ್ಹೇಲ್, ನಿಮ್ಮ ದೇಹವನ್ನು ನೇರ ಮಾಡಿ ಎಕ್ಸೇಲ್. ನಿಮ್ಮ ಬಲಗೈಯನ್ನು ಭುಜದ ಸಮಾನಾಂತರವಾಗಿ ತಂದು ಎಕ್ಸೇಲ್. ನಿಮ್ಮ ಬಲಗೈಯನ್ನು ದೇಹದ ಪಕ್ಕಕ್ಕೆ ತನ್ನಿ. ಅದೇ ರೀತಿ ನಿಮ್ಮ ಎಡಗೈಯನ್ನು ಭುಜದ ಸಮಾನಾಂತರವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜದ ಸಮಾನಾಂತರವಾಗಿ ತಂದು ಉಸಿರನ್ನು ಬಿಡುತ್ತಾ ನಿಮ್ಮ ಕೈಯನ್ನು ತಲೆಯ ಪಕ್ಕಕ್ಕೆ ತಂದು ಉಸಿರನ್ನು ಬಿಡುತ್ತಾ ನಿಮ್ಮ ಬಲಭಾಗಕ್ಕೆ ನಿಮ್ಮ ದೇಹವನ್ನು ಬಾಗಿ ನಿಮ್ಮ ದೃಷ್ಟಿ ಎಡಗೈಯನ್ನು ನೋಡುತ್ತಿರಲಿ. ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಲ್ಲಿ. ಇನ್ಹೇಲ್, ದೇಹವನ್ನು ನೇರ ಮಾಡಿ ನಿಮ್ಮ ಕೈಯನ್ನು ನೇರ ಮಾಡಿ ಎಕ್ಸೇಲ್. ನಿಮ್ಮ ಕೈಯನ್ನು ಭುಜದ ಸಮಾನಾಂತರವಾಗಿ ತಂದು ನಿಮ್ಮ ಕೈಯನ್ನು ದೇಹದ ಪಕ್ಕಕ್ಕೆ ತನ್ನಿ. ಅರ್ಧಕಟ್ಟಿ ಚಕ್ರಾಸನ. ಇದಾದ ಬಳಿಕ ವೃಕ್ಷಾಸನ. ನಿಮ್ಮ ಬಲಗಾಲನ್ನು 2 ಕೈಗಳ ಸಹಾಯದಿಂದ ಎಡಪಾದದೊಂದಿಗೆ ಸೇರಿಸಿ ಇನ್ಹೇಲ್ ಮಾಡುತ್ತಾ 2 ಕೈಗಳನ್ನು ಭುಜದ ಸಮಾನಾಂತರವಾಗಿ ತನ್ನಿ. ಎಕ್ಸೇಲ್ ಮಾಡುತ್ತಾ 2 ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ನಿಂತು ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಲ್ಲಿ. ನಂತರ 2 ಕೈಗಳನ್ನು ನಿಧಾನವಾಗಿ ಭುಜದ ಸಮಾನಾಂತರವಾಗಿ ತಂದು ನಂತರ ಎಕ್ಸೇಲ್ ಮಾಡುತ್ತಾ ಕಾಲು ಮತ್ತು ಕೈಗಳನ್ನು ದೇಹದ ಪಕ್ಕದಲ್ಲಿರಿಸಿ. ಅದೇ ರೀತಿ ಎಡಗಾಲನ್ನು ನಿಮ್ಮ ಕೈಗಳ ಸಹಾಯದಿಂದ ತೊಡೆ ಪಕ್ಕದಲ್ಲಿರಿಸಿ ನಂತರ 2 ಕೈಗಳನ್ನು ಭುಜದ ಸಮಾನಾಂತರವಾಗಿ ತಂದು 2 ಕೈಗಳನ್ನು ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ನಿಮ್ಮ ತಲೆಯ ಮೇಲೆ ತನ್ನಿ. ವೃಕ್ಷಾಸನ. ನಂತರ ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಂತು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಭುಜದ ಸಮಾಂತರವಾಗಿ ತನ್ನಿ. ನಂತರ 2 ಕೈಗಳನ್ನು ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ನಂತರ ಅರ್ಧ ಚಕ್ರಾಸನ. ನಿಮ್ಮ 2 ಕೈಗಳನ್ನು ನಿಮ್ಮ ದೇಹದ ನಿಮ್ಮ ಸ್ಪೈನಲ್ ಕಾರ್ಡ್ ಪಕ್ಕದಲ್ಲಿರಿಸಿ ನಿಮ್ಮ ಥಂಬ್ ಫಿಂಗರ್ ಸ್ಪೈನಲ್ ಕಾರ್ಡಿಗೆ ತಾಗುವಂತೆ ನಿಂತು ನಿಮ್ಮ 2 ಮೊಳಕೈಗಳನ್ನು ಹಿಂಬದಿಗೆ ಚಲಿಸಿ ಉಸಿರನ್ನು ಬಿಡುತ್ತಾ ನಿಮ್ಮ ದೇಹವನ್ನು ಹಿಂಬದಿಗೆ ಮಾಡಿ ಅರ್ಧ ಚಕ್ರಾಸನ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ನಂತರ ಉತ್ಕಟಾಸನ. ನಿಮ್ಮ 2 ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಭುಜದ ಸಮಾನಾಂತರವಾಗಿ ತಂದು ನಿಮ್ಮ 2 ಮಂಡಿಯನ್ನು ಮಡಚುತ್ತಾ ನಿಮ್ಮ ದೇಹ ನೇರವಾಗಿರಲಿ. ನಿಮ್ಮ ಹಿಮ್ಮಡಿಯನ್ನು ಮೇಲೆ ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ನಿಮ್ಮ ತಲೆಯ ಮೇಲೆ ಇರಿಸಿ ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಲ್ಲಿ. ನಂತರ ಇನ್ಹೇಲ್ ಮಾಡುತ್ತಾ ದೇಹವನ್ನು ನೇರವಾಗಿ ತಂದು 2 ಕೈಗಳನ್ನು ಉಸಿರನ್ನು ಬಿಡುತ್ತಾ ಭುಜದ ಸಮಾನಾಂತರವಾಗಿ ತಂದು ನಂತರ 2 ಕೈಗಳನ್ನು ನಿಮ್ಮ ದೇಹದ ಪಕ್ಕಕ್ಕೆ ತನ್ನಿ. ಈ ಸ್ಟ್ಯಾಂಡಿಂಗ್ ಆಸನವನ್ನು ಮುಗಿದ ನಂತರ ಸಿಟ್ಟಿಂಗ್ ಆಸನ. ನೀವು ನಿಮ್ಮ ಮ್ಯಾಟಿನ ಮೇಲೆ ಹೀಗೆ ಕಾಲು ಚಾಚುತ್ತಾ ಕುಳಿತುಕೊಳ್ಳಿ. ಮೊದಲಿಗೆ ಪರ್ವತೋತ್ತಾಸನ. ನಿಮ್ಮ 2 ಕಾಲುಗಳನ್ನು ನೇರ ಮಾಡಿ ನಿಮ್ಮ 2 ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂಬದಿಗೆ ಬೆಂಡ್ ಮಾಡುತ್ತಾ ಉಸಿರನ್ನು ಬಿಡುತ್ತಾ
ಕೈಗಳನ್ನು ನಿಮ್ಮ ಎರಡು ಕಾಲಿನ ಹೆಬ್ಬೆಟ್ಟಿನಲ್ಲಿ ಹಿಡಿದುಕೊಂಡು ನಿಮ್ಮ ಹಣೆ ಭಾಗವನ್ನು ನಿಮ್ಮ ನೀಗೆ ಟಚ್ ಮಾಡುವ ರೀತಿಯಲ್ಲಿ ಮಾಡಿ ಪಶ್ಚಿಮೋತ್ತಾನಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ನಂತರ ಎರಡು ಕೈಗಳನ್ನು ಬಿಡುತ್ತಾ ನಿಮ್ಮ ದೇಹದ ಪಕ್ಕದಲ್ಲಿರಿಸಿ. ನಂತರ ಜಾನು ಶೀರ್ಷಾಸನ. ನಿಮ್ಮ ಬಲಗಾಲನ್ನು ಮಡಚಿ ಎಡತೊಡೆಯ ಪಕ್ಕದಲ್ಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲ್ಮುಖವಾಗಿ ಮಾಡಿ. ನಂತರ ಉಸಿರನ್ನು ಬಿಡುತ್ತಾ ನಿಮ್ಮ ದೇಹವನ್ನು ಬೆಂಡ್ ಮಾಡಿ ನಿಮ್ಮ ಎರಡು ಕೈಗಳು ಎಡಗಾಲನ್ನು ಹಿಡಿದುಕೊಂಡು ನಿಮ್ಮ ಎಡಗಾಲಿನ ನೀಗೆ ತಾಗುವಂತೆ ಮಾಡಿ. ನಂತರ ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರನ್ನು ಬಿಡುತ್ತಾ ಎರಡು ಕೈಗಳನ್ನು ನಿಮ್ಮ ಮ್ಯಾಟಿನ ಮೇಲಿಡಿ, ಕಾಲನ್ನು ನೇರ ಮಾಡಿ. ನಂತರ ಅದೇ ರೀತಿ ಎಡಗಾಲನ್ನು ಮಡಚಿ ನಿಮ್ಮ ಎಡಗಾಲಿನ ಬಲಗಾಲಿನ ತೊಡೆಯ ಪಕ್ಕದಲ್ಲಿ ಎಡಗಾಲನ್ನು ಇರಿಸಿ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಗಾಲಿನ ಪಾದವನ್ನು ಕೈಗಳ ಸಹಾಯವನ್ನು ಹಿಡಿದುಕೊಂಡು ನಂತರ ನಿಮ್ಮ ಹಣೆ ಭಾಗವನ್ನು ನಿಮ್ಮ ನೀಯಲ್ಲಿ ತೆಗೆದುಕೊಳ್ಳಿ, ಹೀಗೆ ಮುಟ್ಟುವಂತೆ ಮಾಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ನಂತರ ಕಾಲನ್ನು ಸಮಸ್ಥಿತಿಗೆ ತಂದು ನಿಮ್ಮ ಕೈಗಳನ್ನು ಅದರ ಮೇಲಿಡಿ. ಇದು ಜಾನು ಶೀರ್ಷಾಸನ. ನಂತರ ವಕ್ರಾಸನ. ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬಲಗಾಲನ್ನು ಎಡಮಡ್ಡಿಯ ಪಕ್ಕದಲ್ಲಿರಿಸಿ. ನಿಮ್ಮ ಎರಡೂ ಕೈಗಳು ದೇಹದ ಪಕ್ಕದಲ್ಲಿರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗೈಯನ್ನು ಮೇಲೆ ಎತ್ತಿ ನಂತರ ಉಸಿರನ್ನು ಬಿಡುತ್ತಾ ಎಡಗೈಯನ್ನು ಬಲಗಾಲಿನ ಆ್ಯಂಕಲ್ ಹೋಲ್ಡ್ ಮಾಡಿ ನಿಮ್ಮ ಅಪ್ಪರ್ ಬಾಡಿಯನ್ನು ಬಲಗಡೆಗೆ ತಿರುಗಿಸಿ. ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ಇರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗೈಯನ್ನು ಮೇಲೆ ಎತ್ತಿ ನಿಮ್ಮ ತಲೆ ಮೇಲಿರಲಿ. ಉಸಿರನ್ನು ಬಿಡುತ್ತಾ ಕಾಲನ್ನು ಮುಂದೆ ಚಾಚಿ ಕೈಯನ್ನು ದೇಹದ ಪಕ್ಕಕ್ಕೆ ತನ್ನಿ. ನಂತರ ಅದೇ ರೀತಿ ಎಡಗಾಲನ್ನು ಮಡಚಿ ಬಲಮಂಡಿಯ ಪಕ್ಕದಲ್ಲಿರಿಸಿ ಬಲಗೈಯನ್ನು ತಲೆಯ ಮೇಲೆ ತನ್ನಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯ ಮೇಲೆ ತಂದು ಉಸಿರನ್ನು ಬಿಡುತ್ತಾ ಎಡಗಾಲಿನ ಆ್ಯಂಕಲನ್ನು ಹಿಡಿದು ನೀವು ಎಡಬದಿಗೆ ನಿಮ್ಮ ದೇಹವನ್ನು ತಿರುಗಿಸಿ. ವಕ್ರಾಸನ. ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ಇರಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗೈಯನ್ನು ನೇರ ಮಾಡಿ ಉಸಿರನ್ನು ಬಿಡುತ್ತಾ ಬಲಗೈಯನ್ನು ದೇಹದ ಪಕ್ಕಕ್ಕೆ ತಂದು 2 ಕಾಲುಗಳನ್ನು ಮುಂದೆ ಚಾಚಿ. ವಕ್ರಾಸನ. ಆದ ನಂತರ ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಂಡು ಮಾಡುವಂಥ ಆಸನಗಳು. ಮೊದಲಿಗೆ ನೀವು ನೇರವಾಗಿ ಮಲಗಿ ಮೊದಲಿಗೆ ಎರಡು ಕಾಲುಗಳು ನೇರವಾಗಿರಲಿ. ನಿಮ್ಮ ಕೈ ತಲೆ ಹತ್ತಿರ ಈ ರೀತಿ ಇರಲಿ. ನೀವು ಉಸಿರನ್ನು ತೆಗೆದು ಬಿಡುತ್ತಾ ನಿಮ್ಮ ತಲೆಯನ್ನು ಮ್ಯಾಟಿನ ಮೇಲೆ ತಂದು 2 ಕೈಗಳನ್ನು ಮುಂದೆ ತನ್ನಿ. ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಲ್ಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳು ಹಿಂದೆ ಬಂದು ನಿಮ್ಮ ತಲೆಯನ್ನು ನೇರ ಮಾಡಿ ನಂತರ 2 ಕೈಗಳು ಮುಂದೆ ಬರಲಿ. ಈ ಆಸನ ಮುಗಿದ ನಂತರ ಬದ್ಧಕೋನಾಸನ. 2 ಕಾಲುಗಳನ್ನು ಆ್ಯಂಕಲನ್ನು ಹಿಡಿದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ
ಎರಡು ಕಾಲುಗಳ ಆ್ಯಂಕಲ್ ಮಡಚಿ, ನೀಗಳವರೆಗೆ ಮಡಚಿ ಎರಡು ಕಾಲುಗಳ ಆ್ಯಂಕಲನ್ನು ಕೈಗಳ ಸಹಾಯದಿಂದ ಹಿಡಿದು ನಿಮ್ಮ ಪೃಷ್ಠಭಾಗವನ್ನು ಮೇಲ್ಮುಖವಾಗಿ ಎತ್ತಿ ಬದ್ಧ ಕೋನಾಸನ. ನಿಮ್ಮ ದೇಹದ ಭಾರ ನಿಮ್ಮ ಭುಜದ ಮೇಲಿರಲಿ. ನಿಮ್ಮ ಎಷ್ಟು ಸಾಧ್ಯವೋ ಅಷ್ಟು ಪೃಷ್ಠಭಾಗವನ್ನು ಮೇಲ್ಮುಖವಾಗಿ ಮಾಡಿ ನಂತರ ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ಇದ್ದು ನಂತರ ನಿಧಾನವಾಗಿ ಪೃಷ್ಠಭಾಗವನ್ನು ನಿಮ್ಮ ಮ್ಯಾಟಿನ ಮೇಲೆ ತಂದು ಬದ್ಧ ಕೋನಾಸನ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ 2 ಕಾಲುಗಳನ್ನು ಮುಂದೆ ಚಾಚಿ. ನಂತರ ಚಕ್ರಾಸನ. ನಿಮ್ಮ 2 ಕೈಗಳನ್ನು ನಿಮ್ಮ ತಲೆಯ ಪಕ್ಕದಲ್ಲಿರಿಸಿ ನಿಮ್ಮ 2 ಕಾಲುಗಳನ್ನು ಮಂಡಿಗಳನ್ನು ಮಡಚಿ ಈ ರೀತಿ ಇಡಿ. ನಂತರ ನಿಮ್ಮ ದೇಹದ ಭಾರವನ್ನು 2 ಕೈಗಳ ಮೇಲೆ ಹಾಕಿ ನಿಮ್ಮ ಪೃಷ್ಠಭಾಗವನ್ನು ಮೇಲ್ಮುಖವಾಗಿ ಎತ್ತಿ ಚಕ್ರಾಸನ. ನಿಮ್ಮ ತಲೆಯ ಭಾಗ ಹಿಂಬದಿಗೆ ಇರಲಿ, ನಿಮ್ಮ ಪೃಷ್ಠಭಾಗ ಮೇಲೆ. ನಂತರ ನಿಮ್ಮ ದೇಹದ ತೂಕವನ್ನು 2 ಕೈಗಳ ಮೇಲೆ ಇರಿಸಿ ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಂತು ನಿಧಾನವಾಗಿ ನಿಮ್ಮ ಮೊದಲು ಭಾರವನ್ನು ನಿಮ್ಮ ಶೋಲ್ಡರ್ ಮೇಲೆ ಬಿಟ್ಟು ನಂತರ 2 ಕೈಗಳನ್ನು ದೇಹದ ಪಕ್ಕಕ್ಕೆ ತಂದು ನಿಮ್ಮ ಪೃಷ್ಠಭಾಗವನ್ನು ನಿಧಾನವಾಗಿ ಕೆಳಗಿರಿಸಿ ನಂತರ ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ಮತ್ತು 2 ಕಾಲುಗಳನ್ನು ಸಮಸ್ಥಿತಿಗೆ ತನ್ನಿ. ನಂತರ ನೀವು ಹೊಟ್ಟೆಯ ಮೇಲೆ ಮಾಡುವಂತಹ ಆಸನಗಳು. ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳು ನೀವು ನಿಮ್ಮ ಬಲಭಾಗದಿಂದ ತಿರುಗಿ ಮೊದಲಿಗೆ ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳು. ಮೊದಲಿಗೆ ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ದೇಹದ ಅರ್ಧ ಭಾಗವನ್ನು ಮೇಲೆತ್ತಿ ಮತ್ತು ಕತ್ತನ್ನು ಹಿಂಬದಿಗೆ ಚಲಿಸಿ ಅದೇ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ಇರಿ. ನಂತರ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಸ್ಥಿತಿಗೆ ಬನ್ನಿ. ಈ ಭುಜಂಗಾಸನ ಮಾಡೋದರಿಂದ ನಂತರ ಧನುರ್ ಆಸನ. ನಿಮ್ಮ 2 ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ನಿಮ್ಮ 2 ಕಾಲುಗಳ ಬೆರಳುಗಳನ್ನು ಹಿಡಿದುಕೊಂಡು ಧನುರಾಸನ. ಧನುರ್ ಅಂದರೆ ಬಿಲ್ಲಿನ ಆಕಾರದಲ್ಲಿ ನಿಮ್ಮ ದೇಹವನ್ನು ಮುಂಬರುವುದು. ಉಸಿರನ್ನು ಬಿಡುತ್ತಾ ನಿಮ್ಮ ದೇಹ ಮುಂಭಾಗ ಮತ್ತು ದೇಹವನ್ನು ಸ್ಟ್ರೆಚ್ ಮಾಡಿ ಈ ರೀತಿ ದೇಹವನ್ನು ನಿಮ್ಮ ದೇಹದ ತೂಕವನ್ನು ಹೊಟ್ಟೆಯ ಮೇಲೆ ಬಿಡುತ್ತಾ ನಿಮ್ಮ ಕಾಲುಗಳು ಮತ್ತು ನಿಮ್ಮ ಕತ್ತನ್ನು ಎಷ್ಟು ಸಾಧ್ಯವಷ್ಟು ಸ್ಟ್ರೆಚ್ ಮಾಡಿ ಧನುರಾಸನ. ಅದೇ ಆ ಸ್ಥಿತಿಯಲ್ಲಿ 5 ಕೌಂಟ್ಗಳವರೆಗೆ ನಿಂತು ನಿಧಾನವಾಗಿ ನಿಮ್ಮ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ 2 ಕೈಗಳು ಮತ್ತು 2 ಕಾಲುಗಳನ್ನು ಬಿಡಿ. ನಂತರ ಮಕರಾಸನ ಸ್ಥಿತಿಯಲ್ಲಿ ನಿಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡಿ ನಂತರ ಇದಾದ ಬಳಿಕ ಶಲಭಾಸನ. 2 ಕೈಗಳನ್ನು ನಿಮ್ಮ ತೊಡೆಯ ಕೆಳಭಾಗಕ್ಕೆ ತಂದು ನಿಮ್ಮ ಕತ್ತು ನಿಮ್ಮ ಮ್ಯಾಟನ್ನು ತಾಗುವಂತಿರಲಿ. ಶಲಭಾಸನ. ಮೊದಲಿಗೆ ಉಸಿರನ್ನು ಬಿಡುತ್ತಾ ಬಲಗಾಲನ್ನು ಮೇಲೆ ಎತ್ತಿ ಎಷ್ಟು ಸಾಧ್ಯವಷ್ಟು ಹಿಂಬದಿಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಥಿತಿ. ಉಸಿರನ್ನು ತೆಗೆದುಕೊಂಡು ಮತ್ತು ಉಸಿರನ್ನು ಬಿಡುತ್ತಾ ಎಡಗಾಲನ್ನು ಹಿಂಬದಿಗೆ ಎತ್ತಿ ಶಲಭಾಸನ. ಉಸಿರನ್ನು ಬಿಡುತ್ತಾ ಮಕರಾಸನ ಸ್ಥಿತಿಗೆ ಬನ್ನಿ. ಮಕರಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡಿ ಈ ಶಲಭಾಸನವನ್ನು ಮುಗಿದ ನಂತರ ನೀವು
ವಜ್ರಾಸನ ಸ್ಥಿತಿಗೆ ಬನ್ನಿ. ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ನಿಮ್ಮ ಎರಡು ಮಂಡಿಗಳ ಮೇಲೆ ಕುಳಿತುಕೊಳ್ಳಿ. ನಂತರ ಉಷ್ಟ್ರಾಸನ. ದೀರ್ಘ ಉಸಿರನ್ನು ತೆಗೆದುಕೊಂಡು ಎರಡು ಕೈಗಳನ್ನು ಮೇಲೆ ಮಾಡಿ ನಿಮ್ಮ ಬಲಗೈ ಬಲಗಾಲಿನ ಹಿಮ್ಮಡಿ ಮತ್ತು ಎಡಗೈ ಎಡಗಾಲಿನ ಹಿಮ್ಮಡಿಯನ್ನು ಮಡಚಿ ನಿಮ್ಮ ಎದೆಯ ಭಾಗ ಸ್ಟ್ರೆಚ್ ಆಗಿರಲಿ ಹಾಗೂ ನಿಮ್ಮ ಪೃಷ್ಠಭಾಗವನ್ನು ಮುಂದೆ ಮಾಡಿ ನಿಮ್ಮ ಕತ್ತನ್ನು ಹಿಂದೆ ನಿಧಾನವಾಗಿ ಬಿಡಿ. ಉಷ್ಟ್ರಾಸನ. ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ಮಾಡಿ ನಂತರ ಉಸಿರನ್ನು ಬಿಡುತ್ತಾ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಂತರ ಇದಾದ ಬಳಿಕ ಎರಡು ಕಾಲುಗಳನ್ನು ಮುಂದೆ ಚಾಚಿ ಪದ್ಮಾಸನ ಸ್ಥಿತಿಗೆ ಬನ್ನಿ. ಮೊದಲಿಗೆ ಬಲಗಾಲು, ನಂತರ ಎಡಗಾಲನ್ನು ಮಡಚುತ್ತಾ ಕುಳಿತುಕೊಳ್ಳಿ. ಉಷ್ಟ್ರಾಸನ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಪ್ರಾಣಾಯಾಮವನ್ನು ಪ್ರಾರಂಭಿಸೋಣ. ದೀರ್ಘ ಉಸಿರು. ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ. ಚಿನ್ಮುದ್ರಾ ಸ್ಥಿತಿಯಲ್ಲಿ ಕುಳಿತುಕೊಂಡು ಭಸ್ತ್ರಿಕಾ ಪ್ರಾಣಾಯಾಮ. ಉಸಿರನ್ನು ತೆಗೆದುಕೊಂಡು ಮೂಗಿನ ಮುಖಾಂತರ ಹೊರ ಹಾಕೋದು. ದೀರ್ಘ ಉಸಿರು. ಉಸಿರನ್ನು ಮೂಗಿನ ಮುಖಾಂತರ ಆಚೆ ಹಾಕೋದು. ಇದು 3 ರಿಂದ 5 ಬಾರಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಿ ನಂತರ ಕಪಾಲಪಾತಿ. ಉಸಿರನ್ನು ಮೂಗಿನ ಮುಖಾಂತರ ತೆಗೆದುಕೊಂಡು ನಿಮ್ಮ ಹೊಟ್ಟೆ ಸಹಾಯದಿಂದ ಉಸಿರನ್ನು ನಿಧಾನವಾಗಿ ಹೊರಹಾಕೋದು. ಇದಾದ ಬಳಿಕ ನೀವು ಅನುಲೋಮ ವಿಲೋಮ ಪ್ರಾಣಾಯಾಮ ನಿಮ್ಮ ಯೋಗ ಮುದ್ರಾದ ಸಹಾಯದಿಂದ ಉಸಿರನ್ನು ಬಲಮೂಗನ್ನು ಮುಚ್ಚಿ ನಿಮ್ಮ ಕೈಗಳ ಸಹಾಯದಿಂದ ಬಲಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ರೈಟ್ ನೋಸ್ ಎಡಮೂಗಿನಿಂದ ಹೊರ ಹಾಕೋದು. ಅನುಲೋಮ ವಿಲೋಮ 3 ರಿಂದ 5 ಬಾರಿ ಮಾಡಿ ನಂತರ ಶೀತಲೀಕರಣ. ಉಸಿರನ್ನು ನಿಮ್ಮ ನಾಲಿಗೆ ಸಹಾಯದಿಂದ ನಾಲಿಗೆಯನ್ನು ಸುರುಳೀಕಾರದಲ್ಲಿ ಮಾಡಿ ಉಸಿರನ್ನು ನಾಲಿಗೆಯಿಂದ ತೆಗೆದುಕೊಂಡು ಮೂಗಿನ ಮುಖಾಂತರ ಹೊರ ಹಾಕೋದು. ನಂತರ ಸದಂತಿ ಪ್ರಾಣಾಯಾಮ. ಉಸಿರನ್ನು ನಿಮ್ಮ ಹಲ್ಲುಗಳ ಸಹಾಯದಿಂದ ಉಸಿರನ್ನು ತೆಗೆದುಕೊಂಡು ಮೂಗಿನಿಂದ ಉಸಿರನ್ನು ಹೊರ ಹಾಕೋದು. ನಂತರ ಭ್ರಮರಿ ಪ್ರಾಣಾಯಾಮ. ಮೂರರಿಂದ 5 ಬಾರಿ ನಿಮ್ಮ ಥಂಬ್ ಫಿಂಗರ್ ಕಿವಿಗೆ ಮುಚ್ಚಿದ್ದು ನಿಮ್ಮ ಇಂಡೆಕ್ಸ್ ಫಿಂಗರ್ ನಿಮ್ಮ ಹಣೆಯ ಮೇಲಿದ್ದು ಇನ್ನೆಲ್ಲ ಫಿಂಗರ್ಗಳು ನಿಮ್ಮ ಕಣ್ಣನ್ನು ಮುಚ್ಚಿರಲಿ. ಬ್ರೀತಿಂಗ್. ದೀರ್ಘ ಉಸಿರಿನೊಂದಿಗೆ ಆಕಾರದೊಂದಿಗೆ ಉಸಿರನ್ನು ಮೂಗಿನ ಮುಖಾಂತರ ಹೊರ ಹಾಕುವುದು. ಹೀಗೆ ಮಾಡೋದು. ನಂತರ ಓಂಕಾರ 3 ರಿಂದ 5 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಓಂ 3 ರಿಂದ 5 ಬಾರಿ ಮಾಡಿ ಉಸಿರನ್ನು ಮೂಗಿನ ಮುಖಾಂತರ ತೆಗೆದುಕೊಂಡು ನಿಮ್ಮ ಬಾಯಿ ಮುಖಾಂತರ ಓಂಕಾರವನ್ನು ಹೇಳುತ್ತಾ 3 ರಿಂದ 5 ಬಾರಿ ಮಾಡಿ ನಂತರ ನಿಮ್ಮ
ಧ್ಯಾನದಲ್ಲಿ ಸ್ವಲ್ಪ ಹೊತ್ತು ಅದೇ ಸ್ಥಿತಿಯಲ್ಲಿ ಧ್ಯಾನವನ್ನು ಮಾಡಿ. 5 ನಿಮಿಷಗಳ ಕಾಲ ಧ್ಯಾನ. ಉಸಿರನ್ನು, ನಿಮ್ಮ ಉಸಿರಾಟದ ಗಮನವನ್ನು ಗಮನಿಸಿ. ನಂತರ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು ಮುಂದೆ ಚಾಚುತ್ತಾ ಶವಾಸನದಲ್ಲಿ ನೀವು 15 ನಿಮಿಷಗಳ ಕಾಲ ಶವಾಸನವನ್ನು ಮಾಡಿ. 15 ನಿಮಿಷಗಳ ಕಾಲ ಶವಾಸನ. ಕಣ್ಣನ್ನು ಮುಚ್ಚಿ ನಿಮ್ಮ ದೇಹವನ್ನು, ನಿಮ್ಮ 2 ಕಾಲುಗಳನ್ನು ಮ್ಯಾಟಿನ ಎಡ್ಜಿಗೆ ತಾಗುವಂತೆ ಇರಲಿ. ನಿಮ್ಮ 2 ಕೈಗಳು ದೇಹದ ಪಕ್ಕದಲ್ಲಿ, ನಿಮ್ಮ ಪಾಮ್ ಮೇಲ್ಮುಖವಾಗಿರಲಿ. ಹ್ಯಾಂಡ್ ಪಾಮ್ ಮೇಲ್ಮುಖವಾಗಿರಲಿ. ನಿಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸುತ್ತೀರಿ. ಬಾಡಿ, ರಿಲ್ಯಾಕ್ಸ್ ಯುವರ್ ಬಾಡಿ. ಶವಾಸನ. Close your eyes, relax your body. Totally body should be relaxed. Normal breathe in and breathe out. Observe your body. Breathe in and breathe out. ಇದಾದ ಬಳಿಕ ಬಲಬದಿಗೆ ತಿರುಗಿ ನೀವು ಕುಳಿತುಕೊಂಡು ಈ ಆಸನಗಳನ್ನು ನೀವು ಯೋಗ ದಿನದಂದು, ಭಾನುವಾರದಂದು ನೀವು ನಿಮ್ಮ ಯೋಗ ನಿಮ್ಮ ಲೈಫ್ ಎಂಬ ಥೀಮಿನಡಿಯಲ್ಲಿ ನೀವು ಯೋಗಾಚರಣೆಯನ್ನು ಸರಳವಾಗಿ, ಸುರಕ್ಷಿತವಾಗಿ ಆಚರಿಸಿ ಎಂದು ಹೇಳುತ್ತಾ ನಾನು ಇವತ್ತು ನಿಮಗೆ ಹೇಳುತ್ತಿದ್ದೇನೆ. ಹಾಗೂ ಇನ್ನೊಮ್ಮೆ ಯೋಗ ದಿನದ ಶುಭಾಶಯಗಳು. ನಿಮಗೆಲ್ಲ ಸುರಕ್ಷಿತವಾಗಿ ಹಾಗೂ ಆರೋಗ್ಯವಂತರಾಗಿ ಇರಿ ಎಂದು ಹೇಳುತ್ತಾ ನಮಸ್ಕಾರ.